ದೊಡ್ಮನೆಯಲ್ಲಿ ಬಿಗ್ ಬಾಸ್ ಮಾತು ಅಂದ್ರೆ ವೇದವಾಕ್ಯ. ಆದ್ರೆ ಈ ಸೀಸನ್ 12ರಲ್ಲಿ ಮೊದಲ ದಿನವೇ ಬಿಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೌದು, ಮೊದಲ ದಿನವೇ ಒಬ್ಬ ಸ್ಪರ್ಧಿಗೆ ಗೇಟ್ ಪಾಸ್ ಸಿಕ್ಕಿದೆ. ಕರ್ನಾಟಕವೇ ಕುತೂಹಲದಿಂದ ಕಾಯುತ್ತಿದ್ದ ಬಿಗ್ ಬಾಸ್ ಮನೆಯಿಂದ ತುಳುನಾಡಿನ ಚೆಲುವೆ ರಕ್ಷಿತಾ ಶೆಟ್ಟಿಯವರು ಒಂದೇ ದಿನಕ್ಕೆ ಹೊರಬಂದಿದ್ದಾರೆ. ಇದು ಸೀಸನ್ನ ಮೊದಲ ದೊಡ್ಡ ಶಾಕ್. ಬಿಗ್ ಬಾಸ್ ಕನ್ನಡ 12ರಲ್ಲಿ ಒಂಟಿ ವರ್ಸಸ್ ಜಂಟಿ ಟಾಸ್ಕ್ ಇತ್ತು. ಒಟ್ಟು 19 ಸ್ಪರ್ಧಿಗಳಲ್ಲಿ ಸ್ಪಂದನಾ, ರಕ್ಷಿತಾ ಮತ್ತು ಮಾಳು ಯಾರೊಂದಿಗೂ ಜೋಡಿಯಾಗಿ ಇರಲೇ ಇಲ್ಲ. ಈ ಮೂವರು ಜಂಟಿಯಾಗಿರದ ಕಾರಣ ಅವರಲ್ಲಿ ಒಬ್ಬರನ್ನು ಮಿಕ್ಕ ಸದಸ್ಯರು ಮನೆಗೆ ಕಳುಹಿಸಬೇಕು ಅಂತ ಬಿಗ್ ಬಾಸ್ ಖಡಕ್ ಆದೇಶ ನೀಡಿದರು. ಅಂತಿಮವಾಗಿ ಮನೆಯ ಸದಸ್ಯರು ರಕ್ಷಿತಾ ಅವರಿಗೆ ಸಣ್ಣ ವಯಸ್ಸು ಮತ್ತು ಶ್ರಮ ಕಮ್ಮಿ ಎಂಬ ಕಾರಣ ನೀಡಿ ರಕ್ಷಿತಾ ಶೆಟ್ಟಿಯವರನ್ನು ಎಲಿಮಿನೇಷನ್ಗೆ ಕಳುಹಿಸಿದರು. ದೊಡ್ಮನೆ ಬಾಗಿಲು ತೆರೆಯಿತು. ರಕ್ಷಿತಾ ಹೊರಗೆ ನಡೆದು ಬಿಟ್ಟರು. ಇದು ಎಲ್ಲರಿಗೂ ದೊಡ್ಡ ಅಚ್ಚರಿಯಾಗಿತ್ತು. ಆದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಏನು ಬೇಕಾದರೂ ನಡೆಯಬಹುದು. ಹಾಗಾಗಿ ಪುನಃ ರಕ್ಷಿತಾ ಶೆಟ್ಟಿಯನ್ನು ಮನೆಯೊಳಗೆ ಕಳುಹಿಸಲಾಗುತ್ತಾ? ಮೂಲಗಳ ಪ್ರಕಾರ ರಕ್ಷಿತಾ ಮತ್ತೆ ಮನೆಯೊಳಗೆ ಹೋಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಮತ್ತೆ ದೊಡ್ಮನೆಗೆ ಬರ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.